ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಆಲ್ರೆಡಿ ನೀವು ತಮಿಳಲ್ಲಿ ನೋಡಿದ್ದೀರಾ. ಎಸ್, ಗೋಲ್ಡನ್ ಸ್ಯಾರೀಸ್. ನನ್ನ ಹತ್ರ ಇರೋಷ್ಟು ಕಲೆಕ್ಷನ್ಸು ಗೋಲ್ಡನ್ ಸ್ಯಾರೀಸು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಸೊ ಅದೇ ಇವತ್ತು ಬ್ಲಾಗು. ಬನ್ನಿ, ಸ್ಯಾರೀಸ್ ಹೇಗಿದೆ ಆ್ಯಂಡ್ ಪ್ರೈಸಸ್ ಹೇಗಿದೆ, ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಎಲ್ಲನೂ ಡೀಟೇಲ್ ಆಗಿ ಇವತ್ತು ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಒನ್ ಬೈ ಒನ್ ನೋಡೋಣ. ಫಸ್ಟ್ ಒನ್, ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಲಿ ಇದನ್ನು ಇಮಾನಿಗೆ ಒಂದು ಲೆಹಂಗಾ ಸ್ಟಿಚ್ ಮಾಡಿಸ್ಬೇಕು ಆ್ಯಂಡ್ ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ನಾನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇದು ಬಂದು ಆರ್ಗ್ಯಾನ್ಸಾ ಮೆಟೀರಿಯಲ್. ಇದು ಟಿಶ್ಯೂ ಆ್ಯಕ್ಚುಲಿ ಆರ್ಗ್ಯಾನ್ಸಾ ಟಿಶ್ಯೂ ಎಲ್ಲ ಸಿಮಿಲರ್ ಆಗಿ ಬರುತ್ತೆ. ಆ್ಯಕ್ಚುಲಿ ಇದು ಬಂದು ಟಿಶ್ಯೂ. ಇದು ನೋಡಿ, ಫುಲ್ಲು ಲೇಸ್ ಹಾಕಿದ್ದಾರೆ. ಫುಲ್ಲು ಲೇಸ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಲೇಸ್ ಮಾತ್ರ ಸಖತ್ತಾಗಿದೆ ಲೇಸು. ಈ ಲೇಸ್ ನೋಡಿ ಆ್ಯಕ್ಚುಲಿ ನಾನು ತೊಗೊಂಡಿದ್ದು. ಈ ಲೇಸ್ಗೆ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಆಲ್ಮೋಸ್ಟು 9 ಮೀಟರ್ಸು 350 ಸಮಥಿಂಗ್ ಇತ್ತು. ಸೊ ಇದಕ್ಕೆ ವರ್ತ್ ಅಂತ ಹೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಫುಲ್ ಸ್ಯಾರಿ ಫುಲ್ಲು ಹಾಕಿದ್ದಾರೆ ನೋಡಿ ಲೇಸ್. ಈ ಸ್ಯಾರಿಗೆ ಲೇಸೇ ಬಂದು ಹೈಲೈಟ್ ಇರೋದು. ಟಿಶ್ಯೂ ಸಿಲ್ಕ್ ಬಂದು ಏನಂದರೆ ವೇರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಬಟ್ ವೇರ್ ಮಾತ್ರ ನೀಟಾಗಿ ಮಾಡಬೇಕು. ಬಟ್ ನಾನು ಇದನ್ನು ಸ್ಯಾರಿ ವೇರ್ ಮಾಡೋಣ ಅಂತ ಏನು ಪರ್ಚೇಸ್ ಮಾಡಲಿಲ್ಲ. ಇಮ್ಮನಿಗೆ ಒಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಬಾರ್ಡ್ರ್ ನೋಡಿ, ಬಾರ್ಡ್ರ್ ಬಂದಿದ್ದು ಬಿಗ್ ಬಾರ್ಡರ್. ಇದು ಉಲ್ಟಾ ಇಟ್ಕೊಂಡಿದೆ. ಮೇಲ್ಗಡೆ ಬಂದು ಸ್ಮಾಲ್ ಬಾರ್ಡರ್ ಇದೆ, ಒಳಗಡೆ ಕೆಳಗಡೆ ಬಿಗ್ ಬಾರ್ಡರ್ ಇದೆ. ಆ್ಯಕ್ಚುಲಿ ಸ್ವಲ್ಪ ಲಿಟಲ್ ಟ್ರಾನ್ಸ್ಪರೆಂಟ್ ಇದೆ ಇದು, ಬಟ್ ಸೇಮ್ ಕಲರ್ ನಾವು ಏನಾದ್ರು ವೇರ್ ಮಾಡಬೇಕು. ಶೇಪ್ ವೇರ್ ಮಾಡಿದ್ರೆ ಕ್ಲೀನಾಗಿ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದಕ್ಕೆ ಕುಚ್ಚು ಬೇರೆ ಹಾಕಿದ್ದಾರೆ ನೋಡಿ, ಕುಚ್ಚು ಸಹ ಹಾಕಿದ್ದಾರೆ. ಬಟ್ ನಿಮಗೆ ಬೇಡ, ನಿಮಗೆ ಬೇಕಾದರೆ ಬೇರೆದು ಹಾಕ್ಸ್ಕೋಬೇಕು ಅಂದರೆ ಹಾಕ್ಸ್ಕೊಬೋದು. ಬಟ್ ನಾನು ಇದನ್ನು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಇನ್ನು ಸ್ಟಿಚ್ಚು ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ಬಟ್ ಇಷ್ಟ ಆಯಿತು ಅಂತ ತೆಗೆದಿಟ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿಸ್ಬೇಕು, ಒಳ್ಳೆ ಕಡೆ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಒಂದು ಒಳ್ಳೆ ಕಡೆ ವಿಮಾನಿಗೆ ಸ್ಟಿಚ್ ಮಾಡಿಸ್ತೀನಿ. ನೋಡೋಣ, ನೆಕ್ಸ್ಟ್ ಯಾವುದಾದ್ರೂ ಒಂದು ಟ್ರೆಡಿಷ್ನಲ್ ಅಕೇಶನ್ಸ್ ಇದ್ದರೆ ಅದಕ್ಕೆ ರೆಡಿ ಮಾಡ್ತೀನಿ. ಇದು ಬಂದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಮೀಶೋದಲ್ಲೇ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು 800 ಸಮಥಿಂಗ್. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ. ನಾನು ತೊಗೊಂಡಾಗ 800 ಸಮಥಿಂಗ್ ಇತ್ತು. ನಾವೀಗ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಸ್ಟಿಚ್ ಮಾಡಿಸಿದ್ರೆ ಜಾಸ್ತಿನೇ ಆಗುತ್ತೆ. ಸೊ ನಾನು ಒಂದು ಸ್ಯಾರಿನೇ ಪರ್ಚೇಸ್ ಮಾಡಿದೆ. ಸ್ಯಾರಿ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಫುಲ್ ಒಳಗೆ ಬ್ಲೌಸು, ಲಂಗ ಮತ್ತು ದುಪ್ಪಟ್ಟ ಎಲ್ಲ ಆಗುತ್ತೆ ಅಂತೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಸ್ಟಿಚ್ ಮಾಡಿಸಿದ್ಮೇಲೆ ನಾನು ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಏನು ಅಂತ. ಇದು ಪ್ರೈಸ್ ಬಂದು 800 ಸಮಥಿಂಗ್. ಸರಿ, ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್, ಇದು ನನ್ನ ಸ್ಯಾರಿ. ಇದು ನನಗೆ ಗಿಫ್ಟ್ ಬಂದಿದ್ದು ಸ್ಯಾರಿ. ಇದು ಅಷ್ಟೇ. ಇದು ನನಗೆ ಇದೇ ಥರ ನನ್ನ ಹಸ್ಬೆಂಡ್ಗೂ ಅಷ್ಟೇ ಈ ಥರ ಸಿಂಪಲ್ ಆಗಿರೋ ಸ್ಯಾರಿ ತುಂಬ ಇಷ್ಟ ಆಗುತ್ತೆ ಅವರಿಗೆ. ನನಗೂ ಅಷ್ಟೇ ಗ್ರ್ಯಾಂಡ್ ಎಲ್ಲ ವರ್ಕ್ ಎಲ್ಲ ಅಷ್ಟಿಷ್ಟ ಆಗಲ್ಲ. ಬಟ್ ಇದರ ಸಿಂಪಲ್ಲು ಓಕೆ. ಬಟ್ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಅಂತೇಳಿ ಅವರು ಅವರ ಚಿಕ್ಕಪ್ಪನ ಮಗನ ಮದುವೆಯಲ್ಲಿ ಅವರೆಲ್ರಿಗೂ ಸ್ಯಾರಿ ಗಿಫ್ಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನನಗೆ ನಿಮ್ಗೆ ಯಾವ ಸೀರೆ ಬೇಕು ತಗೋ ಅಂತ ಹೇಳಿದರು. ಆವಾಗ ನಾನು ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ರಾಜೇಶ್ ಅವರು ಸಹ ಇದನ್ನೇ ಚೆನ್ನಾಗಿದೆ, ಇದೇ ತಗೋ ಅಂತ ಹೇಳಿದ್ರು. ಬಟ್ ಇದನ್ನು ಸ್ಟಿಚ್ ಮಾಡಿಸಿದ್ದೀನಿ, ಒಂದು ಸಲ ವೇರ್ ಮಾಡಿದ್ದೀನಿ. ಇದ್ರದ್ದು ಪಿಕ್ ಏನಾರು ಇದ್ದರೆ ನಾನು ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಒಂದು ವರಲಕ್ಷ್ಮಿ ಹಬ್ಬದಲ್ಲಿ ನಾನು ವೇರ್ ಮಾಡಿದ್ದೆ. ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ. ಫುಲ್ಲು ಡೀಸೆಂಟ್ ಆಗಿದೆ ಸೀರೆ. ಬಟ್ ಇದನ್ನು ಅಷ್ಟೊಂದೇನು ಟ್ರಾನ್ಸ್ಪರೆಂಟ್ ಇಲ್ಲ. ಬಟ್ ಟಿಶ್ಯೂ ಇದೆಯಲ್ಲ, ಅದು ಸ್ವಲ್ಪ ಜಾಸ್ತಿ ಟ್ರಾನ್ಸ್ಪರೆಂಟ್ ಇರುತ್ತೆ. ಇದು ನಾರ್ಮಲ್ ಸ್ಯಾರಿ. ಇದು ಸಿಲ್ಕ್ ಎಲ್ಲ ಏನಿಲ್ಲ, ನಾರ್ಮಲ್ ಸ್ಯಾರಿ. ಇದು ಫುಲ್ಲು ಸ್ಮಾಲ್ ಬಾರ್ಡ್ರೇ ಮೇಲ್ಗಡೆ ಮತ್ತು ಕೆಳಗಡೆ. ಆ್ಯಂಡ್ ಸೆರ್ಗ್ ಬಂದು ಈ ಥರ ಇದೆ ನೋಡಿ. ಈ ಥರ ಕಾಣಿಸುತ್ತೆ. ಇದು ಅಷ್ಟೇ. ನಾನು ಗೋಲ್ಡ್ ಕಲರ್ ಬೇಕು ಅಂತಲೇ ತೊಗೊಂಡಿದ್ದು.
ಅವರು ಗಿಫ್ಟ್ ಮಾಡಿದ್ದು ಮದುವೆಗೆ ಅಂತ. ಬಟ್ ಮದುವೆಗೇನು ವೇರ್ ಮಾಡಿರಲಿಲ್ಲ ನಾನು, ರೀಸೆಂಟಾಗಿ ಅದೇ ಫೆಸ್ಟಿವಲಲ್ಲಿ ವೇರ್ ಮಾಡಿದ್ದು. ಇದಕ್ಕೆ ಬ್ಲೌಸ್ ಬಂದು ಈ ಥರ ಇದೆ, ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಈ ಥರ ಚೆಕ್ಸ್ ಥರ ಇದೆ. ಇದು ಅಷ್ಟೇ ಆವಾಗ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ನೋಡಿ. ಈ ಥರ ಲೇಸ್ ಎಲ್ಲ ಇಟ್ಟಿಸಿ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ. ಆ್ಯಕ್ಚುಲಿ ಅದು ನಾನು ಇಮಾನಿಗೆ ಲೆಹಂಗಾ ಅಂತ ಹೊಲ್ಸೋಕ್ಕೆ ಅಂತ ಇಟ್ಕೊಂಡ್ರೆ ಅದಕ್ಕೇನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಇದು ನನಗೆ ಅಂತ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ. ನಂಗೆ ಅದು ಪ್ರೈಸ್ ಎಲ್ಲ ಏನೂ ಗೊತ್ತಿಲ್ಲ, ಗಿಫ್ಟ್ ಬಂದಿದ್ದು ಸ್ಯಾರಿ. ಸೊ ಇಟ್ಕೊಂಡಿದ್ದೀನಿ, ತುಂಬ ಚೆನ್ನಾಗೇ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದೀನಿ, ಹಾಗೇ ಇದೆ. ಬನ್ನಿ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಅಷ್ಟೇ, ಇದು ಅಷ್ಟೇ ನಾನು ತುಂಬಾ ಇಷ್ಟಪಟ್ಟು ನಾನು ತೊಗೊಂಡಿದ್ದು. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ 5 ಇಯರ್ಸ್ ಆಗಿದೆ ನಾನು ತೊಗೊಂಡು. ನನ್ನ ಫೋಟೋಶೂಟ್ ಇದೆ, ನಮ್ಮದು ಮನೆ ಇದು ಗೃಹ ಪ್ರವೇಶ ಆದಾಗ ನಮ್ಮದು ಅಷ್ಟು ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ನಾನು ಸಪ್ರೇಟಾಗಿ ಫೋಟೋಶೂಟ್ ಮಾಡಿಸಿದ್ದೆ. ನಮ್ಮದು ಫ್ಯಾಮಿಲಿದೆಲ್ಲ ಫೋಟೋಶೂಟ್ ಬೇಕು ಆ್ಯಂಡ್ ಫ್ಯಾಮಿಲಿದು ಫೋಟೋ ಬೇಕು ಮನೆಗೆ ಅಂತ ಹೇಳಿ ನಾನು ಫೋಟೋಶೂಟ್ ಮಾಡಿಸಿದ್ದೆ. ಆ ಟೈಮಲ್ಲಿ ನಾನು ಈ ಸ್ಯಾರಿ ವೇರ್ ಮಾಡಿದ್ದು. ತುಂಬಾ ಇಷ್ಟ ನನಗೆ ಈ ಸ್ಯಾರಿ. ನಾನು ಇವನ್ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೆ. ಇದ್ರದ್ದು ಅಷ್ಟೇ ಫೋಟೋ ಇದೆ, ಫೋಟೋ ನಾನು ಡಿಸ್ಪ್ಲೇ ಮಾಡ್ತೀನಿ ನೋಡಿ. ನಾನು ಇದನ್ನು ಅದೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ಬಟ್ ಯಾವ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದೆ ಅಂತ ಅಷ್ಟು ನೆನಪಿಲ್ಲ. ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದು ಬಂದು ಸೆರ್ಗಿದು ಈ ಥರ ಚೆಕ್ಸ್ ಇದೆ. ಇದು ಅಷ್ಟೇ ನಾನು ಒಂದೇ ಸಲ ವೇರ್ ಮಾಡಿರೋದು ನಾನು ಇದನ್ನು. ಮೇಲ್ಗಡೆ ಏನು ಬಾರ್ಡರ್ ಇಲ್ಲ, ಇದು ಕೆಳಗಡೆ ಇದು ಫುಲ್ಲು ಬಿಗ್ ಬಾರ್ಡರ್ ಇದೆ, ಯೆಲ್ಲೋ ಕಲರಲ್ಲಿ ಗೋಲ್ಡ್ ವಿತ್ ಯೆಲ್ಲೋ. ಇದು ಸಖತ್ ರಿಚಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ, ತುಂಬಾ ರಿಚಾಗಿ ಕಾಣಿಸುತ್ತೆ. ಫುಲ್ಲು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಜ್ಯುವೆಲ್ಸ್ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕ್ಲಾತು ಅಷ್ಟೇ ತುಂಬಾ ಚೆನ್ನಾಗಿದೆ. ಮತ್ತು ನಾವು ಹೇಗೆ ವೇರ್ ಮಾಡ್ತೀವೋ ಹಾಗೇ ಕೂತ್ಕೊಳ್ಳುತ್ತೆ, ನಾವು ಹೇಳ್ದಂಗೆ ಕೇಳುತ್ತೆ ಸ್ಯಾರಿ. ನೋಡಿದ್ರಲ್ಲ. ಇದ್ರ ಪ್ರೈಸ್ ಬಂದು ಐ ಥಿಂಕ್ ನನಗೆ ನೆನಪಿರೋಂಗೆ 900 ರುಪೀಸ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ 900. ಆ್ಯಂಡ್ ಬ್ಲೌಸು ಅಷ್ಟೇ, ಇದು ಯೆಲ್ಲೋ ಕಲರಲ್ಲಿ ಬಂದಿದೆ ಬ್ಲೌಸು. ಒಂಥರ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸಿದ್ದೆ ನೋಡಿ. ಈ ಥರ ಎಲ್ಲ ಹಾಕ್ಸಿ ಪ್ಯಾಚ್ ವರ್ಕ್ಸ್ ಎಲ್ಲ ಕೊಡಿಸಿ ಡಿಸೈನಾಗಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಯೆಲ್ಲೋ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಸಖತ್ತಾಗಿತ್ತು. ಆ್ಯಂಡ್ ಫೋಟೋಶೂಟು ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಆ್ಯಂಡ್ ನಮ್ಮ ಮನೇಲಿ ಫ್ಯಾಮಿಲಿ ಫೋಟೋನು ನಾವು ಅದನ್ನೇ ಹಾಕ್ಕೊಂಡಿದ್ದೀವಿ. ಬನ್ನಿ ನೆಕ್ಸ್ಟ್ ಒನ್ ನೋಡೋಣ. ಇದು ನೆಕ್ಸ್ಟ್ ಒನ್. ಇದಂತೂ ಸಕ್ಕತ್ತಾಗಿದೆ, ಎಷ್ಟು ಸಾಫ್ಟ್ ಆಗಿದೆ ಅಂತ. ಬಟ್ ನಾನು ಲಾಸ್ಟ್ ಸ್ಯಾರಿ ತೋರಿಸಿದ್ನಲ್ಲ ಸ್ವಲ್ಪ ಸಿಮಿಲರ್ ಆಗಿದೆ. ಇದು ಅಷ್ಟೇ ಗೋಲ್ಡ್ ವಿತ್ ಲೈಟ್ ಯೆಲ್ಲೋ. ಬಟ್ ನಾನು ಲಾಸ್ಟ್ ಟೈಮ್ ತೋರಿಸಿದ್ದು ಡಾರ್ಕ್ ಯೆಲ್ಲೋ ಇತ್ತು, ಇದು ಸ್ವಲ್ಪ ಲೈಟ್ ಯೆಲ್ಲೋ. ಸಕ್ಕತ್ತಾಗಿದೆ ಸ್ಯಾರಿ, ಸಾಫ್ಟ್ನೆಸ್ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಸ್ಯಾರಿ. ಇದು ಅಷ್ಟೇ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಬಂದು ಆನ್ಲೈನಲ್ಲೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಇದು ಬಂದು ನನಗೆ 780 ಅಂದರೆ 800 ಒಳಗಡೆನೇ ಸಿಕ್ತು. ಬಟ್ ಈಗ 600 700 ಎಲ್ಲ ಆಗಿದೆ. ಇದನ್ನು ಅಷ್ಟೇ ನಾನು ಫಸ್ಟ್ ಒನ್ನು ಇಮಾನಿಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸಿ, ಇದರಲ್ಲಿ ನಾನು ಲಂಗ ದಾವಣಿ ಸ್ಟಿಚ್ ಮಾಡಿಸ್ಕೊಳ್ಳೋಣ, ಇಬ್ರದ್ದು ಟ್ವಿನ್ನಿಂಗ್ ಇರುತ್ತೆ ಅಂತ ಹೇಳಿ ನಾನು ತೊಗೊಂಡೆ. ಬಟ್ ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ನೋಡೋಣ, ಇದು ಸಾಫ್ಟ್ನೆಸ್ ನೋಡ್ತಾ ಇದ್ದರೆ ಸ್ಯಾರಿಯಾಗೆ ಇಟ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಬಟ್ ನೋಡೋಣ, ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಹಾಗೆ ಇಟ್ಟಿದ್ದೀನಿ, ಇನ್ನೂ ಏನು ಸ್ಟಿಚ್ಚು ಮಾಡಿಸಿಲ್ಲ, ಏನೂ ಇಲ್ಲ. ಬಟ್ ನೋಡೋಣ. ಬಟ್ ಇದು ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಕ್ಲಾತ್ ಮಾತ್ರ ಸಕ್ಕತ್ತಾಗಿದೆ. ನಿಜ ಸಖತ್ ಫ್ರೆಂಡ್ಲಿ. ನಾವು ಹೇಗೆ ಸ್ಯಾರಿ ವೇರ್ ಮಾಡ್ತೀವಿ ಹಾಗೆ ಕೂತ್ಕೊಳ್ಳುತ್ತೆ ನೋಡಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಅಷ್ಟೇ. ಇದು ಲೈಕ್ ಟಿಶ್ಯೂನೇ, ಬಟ್ ತುಂಬ ಇಲ್ಲ, ಚೆನ್ನಾಗಿದೆ ಕ್ಲಾತ್ ಇದು. ಎರಡೂ ಸೈಡನ್ನು ಬಿಗ್ ಬಾರ್ಡರ್ಸೇ ಇದೆ. ಸೇಮ್ ಕೆಳಗಡೆನೂ ಅಷ್ಟೇ ಮೇಲ್ಗಡೆನೂ ಅಷ್ಟೇ ಸೇಮ್ ಇದೆ ಬಾರ್ಡರ್ ಸೈಜು. ಸೊ ನೋಡಿ,
ಇದು ಬಂದು ಬ್ಲೌಸ್. ಇದು ಬ್ಲೌಸು ಅಷ್ಟೇ ನಾನು ಇನ್ನೂ ಕಟ್ ಮಾಡಿಸಿಲ್ಲ, ಹಾಗೇ ಇದೆ. ಇದು ಬಂದು ಸೆರಗು. ನೋಡಿ ಇದು ಬ್ಲೌಸ್ ಪೀಸ್ ಇದು, ಬಟ್ ಇನ್ನೂ ಕಟ್ ಮಾಡಿಸಿಲ್ಲ ಇದನ್ನು. ಆ್ಯಂಡ್ ಇದು ಬಂದು ಸೆರಗು. ಇಷ್ಟು ಬ್ಲೌಸು ಕಟ್ ಮಾಡಿಸ್ಬೇಕು, ನೋಡೋಣ. ಬಟ್ ಇನ್ನು ಏನು ಡಿಸೈಡ್ ಮಾಡಿಲ್ಲ ನಾನು. ಡಿಸೈಡ್ ಮಾಡಿದ್ಮೇಲೆ ನೋಡೋಣ. ಸ್ಯಾರಿ ಆಗೇ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಇಬ್ರಿಗೂ ಬೇಕು ಅಂತ ಹೇಳಿದ್ರೆ ಇದನ್ನು ಲಂಗ ದಾವಣಿ ಹೊಲಿಸ್ಕೊಂಡು ಇಮ್ಮನಿಗಾದರೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ನೋಡೋಣ. ಬಟ್ ಸ್ಯಾರಿ ಮಾತ್ರ ನಿಜ ತುಂಬಾ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ಕೊಡ್ತೀನಿ. ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ. ವರ್ತ್ ಅನಿಸುತ್ತೆ. 780 790ಗೆಲ್ಲ ಸ್ಯಾರಿ ತುಂಬಾ ವರ್ತು. ನಾವು ಮೆಟೀರಿಯಲ್ಸ್ ತೊಗೊಂಡ್ರೆ ಆಲ್ಮೋಸ್ಟ್ ಜಾಸ್ತಿನೇ ಆಗುತ್ತೆ, 1000 ಎಬೋನೇ ಆಗುತ್ತೆ. ಸೊ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸೋ ಬದಲು ಒಂದು ಸ್ಯಾರಿ ತೊಗೊಂಡು ಸ್ಟಿಚ್ ಮಾಡಿಸ್ಬೇಕು. ಸೊ ತುಂಬಾ ಇಷ್ಟ ಆಗಿದೆ ನಾನು ಹೇಳ್ತಿದ್ದು. ಬನ್ನಿ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಆ್ಯಂಡ್ ದ ಲಾಸ್ಟ್ ಒನ್, ನನ್ನ ಗೋಲ್ಡನ್ ಕಲರ್ ಸ್ಯಾರೀಸ್ ಕಲೆಕ್ಷನಲ್ಲಿ ಇದು ಲಾಸ್ಟ್ ಒನ್. ಇದು ಬಂದು ಗೋಲ್ಡ್ ವಿತ್ ಮರೂನ್ ಇದೆ. ಇದು ಗೋಲ್ಡ್ ವಿತ್ ಮರೂನ್. ಆ್ಯಕ್ಚುಲಿ ಇದು ಸ್ಯಾರಿ ಸ್ಟೋರಿ ಏನಂದರೆ ಸಖತ್ತಾಗಿದೆ ಸ್ಯಾರಿ ಸ್ಟೋರಿ. ಫಸ್ಟ್ ಸ್ಯಾರಿ ನೋಡಿ, ಸ್ಟೋರಿ ಆಮೇಲೆ ಹೇಳ್ತೀನಿ. ಸ್ವಲ್ಪ ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಇದು ಸ್ಯಾರಿ. ನಾನು ಈ ಸ್ಯಾರಿನ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದ ಸ್ಯಾರಿ ಗೊತ್ತಾ ಇದು? ನೋಡಿ, ಇದೆಲ್ಲ ಹಾಗೇ ಫೋಲ್ಡ್ ಮಾಡಿ ಅಂದ್ಕೊಂಡ್ಬಿಟ್ಟಿದೆ. ಏನು ಗೊತ್ತಾ ಇದು ಸ್ಯಾರಿ ಸ್ಟೋರಿ? ಆ್ಯಕ್ಚುಲಿ ಇದು ಸ್ಯಾರಿ ಬಂದು 10 years ಬ್ಯಾಕ್ ಸ್ಯಾರಿ ಇದು. ಇದು ನನಗೆ ಧಾರೆಗೆ, ಮದುವೆ ಧಾರೆಗೆ ಅಂತ ನನ್ನ ಮಾವ ನನಗೆ ಇದು ಸೀರೆ ತೊಗೊಂಬಂದಿದ್ದು. ಬಟ್ ಯಾವಾಗ ಕೊಡ್ತಾರೆ ಸೀರೆನ? ಬಿಫೋರೇ ಕೊಡ್ತಾರೆ ತಾನೆ, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ. ಬಟ್ ನಮ್ಮ ಮಾವ ನನಗೆ ಧಾರೆ ಟೈಮಲ್ಲಿ ತಂದುಕೊಟ್ರು ನನಗೆ ಇದನ್ನ ಸೀರೆನ. ಸೊ ಅವಾಗ ಆಲ್ರೆಡಿ ನಾನು ಅದಕ್ಕಿಂತ ಮುಂಚೆನೇ ಬೇರೆ ಸೀರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಸೀರೆನೇ ನಾನು ವೇರ್ ಮಾಡಿದ್ದು, ಇದನ್ನೇನು ವೇರ್ ಮಾಡಲಿಲ್ಲ. ಬಟ್ ಆಮೇಲೆ ಸೋದ್ರ ಮಾವ ತಂದುಕೊಟ್ಟು ಸೀರೆ ವೇರ್ ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಶಾಲ್ ಥರ ಮೇಲ್ಗಡೆ ಹೊಲಿಸಿದ್ರು. ಸೊ ಅದ್ರ ಕತೆ ಇದು. ಇನ್ನು ನಾನು ಬ್ಲೌಸು ಸಹ ಸ್ಟಿಚ್ ಮಾಡಿಸಿಲ್ಲ. ಇದು ಹೇಗಿತ್ತು ಹಾಗೇ ಇದೆ. ಸುಮ್ಮನೆ ತಂದುಕೊಟ್ಟಿದ್ದಾರಲ್ಲ ಅನ್ನೋ ಒಂದು ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನಾನು ವೇರೇ ಮಾಡಿಲ್ಲಪ್ಪ, ನಿಜ ಹೇಳ್ತಾ ಇದ್ದೀನಿ, ನಾನು ವೇರೇ ಮಾಡಿಲ್ಲ. ಹೇಗಿತ್ತು ಹಾಗೇ ಇದೆ. ಪ್ರೈಸ್ ಎಲ್ಲ ನನಗೆ ಗೊತ್ತಿಲ್ಲ, ಜಾಸ್ತಿ ಇರುತ್ತೆ ಅನಿಸುತ್ತೆ. ಸ್ಯಾರಿ ಧಾರೆಗೆ ಅಂತ ಕೊಡಿಸಿದ್ದಲ್ವ, ಪ್ರೈಸ್ ಜಾಸ್ತಿನೇ ಇರುತ್ತೆ. ಬಟ್ ನನಗೆ ಗೊತ್ತಿಲ್ಲ. ಬಟ್ ಹಾಗೇ ಇಟ್ಟಿದ್ದೀನಿ ಸ್ಯಾರಿನ, ವೇರ್ ಮಾಡಿಲ್ಲ. ನೋಡೋಣ, ಅವ್ರ ಮಕ್ಳು ಮದುವೆಗೆ ವೇರ್ ಮಾಡ್ಕೊಂಡು ಹೋಗೋಣ. ವೆಯ್ಟ್ ಮಾಡ್ತಾರೆ. ನಿಮ್ಮ ಮಾವ ನಿನ್ನ ಮಗಳ ಮದುವೆಗೆ ವೇರ್ ಮಾಡ್ಕೊಂಡು ಬರ್ತೀನಿ ಸ್ಯಾರಿನ. ಸೊ ಬನ್ನಿ ಇವಾಗ ಓವರ್ ಆಲ್ ಸ್ಯಾರಿ ಹೇಗಿದೆ ನೋಡೋಣ. ಸ್ಯಾರಿ ಚೆನ್ನಾಗಿದೆ ಸ್ಯಾರಿ. ಬಟ್ ನನಗೆ ಎಲ್ಲಿ ವೇರ್ ಮಾಡಬೇಕು ಅಂತ ಎಲ್ಲೂ ವೇರ್ ಮಾಡ್ಕೊಂಡು ಹೋಗಿಲ್ಲ. ನೋಡೋಣ, ಅದೇ ಹೇಳಿದ್ನಲ್ಲ, ನೆಕ್ಸ್ಟು ಮಗಳ ಮದುವೆಗೆ ವೇರ್ ಮಾಡ್ತೀನಿ. ಬಟ್ ಇದನ್ನು ಉಟ್ಕೊಳ್ಳೋ ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ಎಲ್ಲಿ ತೊಗೊಂಡ್ರೆ ವೇರ್ ಮಾಡಬೇಕು. ತುಂಬ ಸ್ವಲ್ಪ ಹಾರ್ಡಾಗಿದೆ. ಎಲ್ಲ ಸ್ಟೋನ್ ವರ್ಕ್ ಇದೆ ನೋಡಿ, ಇಲ್ಲೆಲ್ಲ ಫುಲ್ ಸ್ಟೋನ್ ಇದೆ. ಕಾಂಬಿನೇಷನ್ ಬಂದು ಗೋಲ್ಡ್ಗೆ ಇದೊಂಥರ ಗೋಲ್ಡ್, ಇದು ಗ್ರೀನ್ ಮಿಕ್ಸ್ ಗೋಲ್ಡ್ ಇದೆ ಇದು. ನನಗೆ ಯೂಶ್ವಲಿ ಸ್ಯಾರಿ ಎಲ್ಲ ವೇರ್ ಮಾಡೋಕ್ಕೆ ಬರಲ್ಲ. ಬಟ್ ಈ ಥರ ಸ್ಯಾರಿ ಅಂತೂ ನನಗೆ ವೇರೇ ಮಾಡೋಕ್ಕೆ ಬರಲ್ಲ ಬಿಡಿ. ಬೇಕಾದರೆ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ವೇರ್ ಮಾಡ್ಬೋದು. ನೋಡಿ ಈ ಥರ ಇದೆ. ಹೇಳಿದ್ನಲ್ಲ, ಪ್ರೈಸ್ ಎಲ್ಲ ನನಗೆ ಗೊತ್ತಿಲ್ಲ. ಇದಿಷ್ಟು ಗೋಲ್ಡನ್ ಸ್ಯಾರೀಸ್ ನೋಡಿದ್ರಲ್ಲ. ಇದಿಷ್ಟು ನನ್ನ ಹತ್ರ ಇರೋ ಗೋಲ್ಡನ್ ಸ್ಯಾರೀಸ್. ಗೋಲ್ಡ್ ಸ್ಯಾರೀಸ್ ಅಲ್ಲ, ಗೋಲ್ಡನ್ ಸ್ಯಾರೀಸ್ ಅಲ್ಲ, ಗೋಲ್ಡನ್ ಕಲರ್ ಸ್ಯಾರೀಸ್ ಅಷ್ಟೇ ಇದು. ಇದರಲ್ಲಿ ಐ ಥಿಂಕ್ ಲಾಸ್ಟ್ ಒನ್ ತೋರಿಸಿದ್ನಲ್ಲ, ಅದು ಸಿಲ್ಕ್ ಇರ್ಬೋದು. ಅದು ಬಿಟ್ಟು ನನ್ನ ಹತ್ರ ಎಲ್ಲ ನಾರ್ಮಲ್ ಸ್ಯಾರೀಸೇ ಇರೋದು. ಗೋಲ್ಡನಲ್ಲಿ ನಾನು ಸಿಲ್ಕ್ ಎಲ್ಲ ತೊಗೊಂಡಿಲ್ಲ. ನೋಡೋಣ,
ನೆಕ್ಸ್ಟ್ ಎಲ್ಲ ತೊಗೊಂಡ್ರೆ ತೊಗೋಬೋದು. ಬಟ್ ಇವಾಗ ಟ್ರೆಂಡ್ ಇದೆ ಗೋಲ್ಡನ್ ಕಲರಲ್ಲಿ ಲಂಗ ದಾವಣಿ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಒಂದು ಫುಲ್ ಟ್ರೆಂಡ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಾನು ಟ್ವಿನ್ನಿಂಗ್ ಮಾಡೋಣ ಮಾಮ್ ಆ್ಯಂಡ್ ಡಾಟರ್ ಅಂತ ಹೇಳಿ ನಾನು ಅದನ್ನು ಪರ್ಚೇಸ್ ಮಾಡಿದ್ದು. ನಾನು ಸ್ಟಿಚ್ ಮಾಡಿಸ್ತೀನಿ. ಒಂದೊಳ್ಳೆ ಬೊಟಿಕ್ ನೋಡ್ತಾ ಇದ್ದೀನಿ, ಬೊಟಿಕ್ ನೋಡಿ ಸ್ಟಿಚ್ ಮಾಡಿಸ್ತೀನಿ. ನೆಕ್ಸ್ಟು ನಾನು ಗೋಲ್ಡನ್ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾವುದಾದ್ರು ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಆ ಲಿಂಕ್ ಅಂತ ನಾನು ಕಳಿಸ್ಕೊಡ್ತೀನಿ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಚಾನಲ್ ನೋಡಿ. ಕವಿರಾಜ್ ಆಚಾರ್ ವ್ಲಾಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.